ನಮಸ್ಕಾರ, ನಾನು ನಿಮ್ಮ ಅಮರನಾಥ್ ಗುರೂಜಿ. ಅಷ್ಟದಿಗ್ಬಂಧನೆ ಬಾಡಿಗೆ ಮನೆಗೂ ಮಾಡಿಸ್ಕೋಬೇಕಾ ಗುರುಗಳೇ ಅಂತ ಭಾಳ ಜನ ನನಗೆ ಪ್ರಶ್ನೆ ಮಾಡ್ತಾರೆ. ಅಷ್ಟದಿಗ್ಬಂಧನೆ ಮಾಡಿಸ್ಕೊಳ್ಳಿ, ನಿಮಗೆ ಹಣ ಉಳಿಯುತ್ತೆ, ಅದೃಷ್ಟ ಬರುತ್ತೆ, ನಿಮ್ಗೆ ಆಗೋ ಕೆಲಸಗಳೆಲ್ಲ ಆಗ್ತವೆ, ತುಂಬ ಚೆನ್ನಾಗಿರ್ತಾರೆ ಅಂತೇಳಿ ನಾನು ಎಷ್ಟು ಅರ್ಥ ಮಾಡಿಸಿದ್ರು ಭಾಳ ಜನ ಏನು ಹೇಳ್ತಾರೆ, ಗುರುಗಳೇ ನಾನು ಬಾಡಿಗೆ ಮನೇಲಿರೋದು ಅಂತಾರೆ. ಇದಕ್ಕೊಂದು ತಮಾಷೆ ಆದ ಒಂದು ವಿಚಾರ ಹೇಳ್ತೀನಿ. ನೀವೊಂದು ಕಾರಲ್ಲಿ ಹೋಗ್ತಿದ್ದೀರಾ, ಆ ಕಾರು ಬಾಡಿಗೆ ಕಾರೋ ಅಥವಾ ಸ್ವಂತ ಕಾರೋ ಅಥವಾ ಬೇರೆಯವ್ರ ಫ್ರೆಂಡ್ ಕಾರೋ, ಸರಿನಾ? ಆ ಕಾರಲ್ಲಿ ಒಂದು ಅನಾಹುತ ಆಗುತ್ತೆ, ಆಯ್ತಾ? ಸೊ ಬಾಡಿಗೆ ಕಾರ್ ಅಂದ್ಬಿಟ್ಟು ನೀವು ಸಾಯೋದಿಲ್ವಾ ಅಥವಾ ನಿಮ್ಗೇನು ಪೆಟ್ಟಾಗಲ್ವಾ? ಸ್ವಂತ ಕಾರ್ ಆದರೆ ಮಾತ್ರ ಪೆಟ್ಟಾಗತ್ತಾ? ಸ್ವಂತ ಕಾರ್ ಆದರೆ ಮಾತ್ರ ಅನಾಹುತ ಆಗತ್ತಾ? ಅದನ್ನೇ ರೀ ನಾವು ಹೇಳೋದು ವಾಸ್ತು ಅಂದರೆ ವಾಸಿಸ್ತಾರ ಅಂತ. ನಿನಗೆ ವಾಸ್ತು ಎಲ್ಲ ಚೆನ್ನಾಗಿರ್ಬೇಕು ಅಂತ. ಬಾಡಿಗೆ ಮನೆ ಆದ್ರೇನು ಸ್ವಂತ ಮನೆ ಆದ್ರೇನು ಯಾಕೆ, ಒಂದು ದಿನ ನೀವು ಒಂದು ಲಾಡ್ಜಲ್ಲಿ ಕೂತ್ಕೋತಿರಲ್ವಾ, ಲಾಡ್ಜಲ್ಲಿ ಮಲ್ಗಿ ಎದ್ದೊಳ್ತಿರಲ್ವಾ, ಆ ಲಾಡ್ಜ್ದು ಆ ರೂಮ್ದು ವೈಬ್ರೇಷನ್ ನಿಮಗೆ ಹೋಗಿದ ಕೆಲ್ಸಕ್ಕೆ ವೈಬ್ರೇಷನ್ ಇದಾಗತ್ತೆ. ಇನ್ನು ಕೆಲವು ಸರಿ ನಂಬರ್ಸು, ನಿಮ್ಮ ಮನೆ ನಂಬರು ನೀವು ತಗೊಳ್ಳೋಂಥ ಲಾಡ್ಜ್ ನಂಬರು ಎರಡು ಒಂದೇ ತರ ಇರುತ್ತೆ. ಲಾಡ್ಜ್ ರೂಮ್ ನಂಬರು, ಹೋಟೆಲ್ ನಂಬರು, ಈ ರೀತಿ ಗಾಡಿಗೊಂದು ನಂಬರ್, ಎಲ್ಲದಕ್ಕೊಂದು ನಂಬರ್ ಇರುತ್ತೆ. ಆ ನಂಬರ್ ಬಂದ್ಬಿಟ್ಟು ಆ ಮನೆಯ ವಾಸ್ತು ವೈಬ್ರೇಷನ್ ಪ್ರಕಾರ ನಂಬರು. ಅರ್ಥ ಆಯ್ತಾ? ದಯವಿಟ್ಟು ಬಾಡಿಗೆ ಮನೇಲಿರಲಿ, ಟೆಂಪ್ರವರಿ ಆಗಿರಲಿ, ನೀವು ಬೇರೆಯವ್ರ ಮನೆಗೆ ಹೋಗಿರಲಿ, ಆ ಮನೆಯ ವಾತಾವರಣ ನಿಮಗೆ ಅನ್ವಯಿಸುತ್ತೆ. ಅರ್ಥ ಆಯ್ತಲ್ವಾ? ಸೊ ಖಂಡಿತ ಅಷ್ಟದಿಗ್ಬಂಧನೆ ಪ್ರತಿಯೊಂದು ಮನೆಯಲ್ಲೂ ಮಾಡಿಸ್ಕೋಬೇಕು. ಪ್ರತಿಯೊಂದು ಕಡೆ ಅಷ್ಟದಿಗ್ಬಂಧನೆ ಇರೋ ಜಾಗದಲ್ಲಿ ಅದೃಷ್ಟ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಅಷ್ಟದಿಗ್ಬಂಧನೆ ಯಾವ ಮನೇಲಿ ಇಲ್ವೋ ಆ ಮನೆಯಲ್ಲಿ 10 ವರ್ಷ 10,000 ವರ್ಷ ಇದ್ರೂ ಬರೋದೇ ಹೋಗೋದೇ ಬರ್ತಾ ಒಂದ್ ಕಡೆ ಒಂದು ನಲ್ಲಿಯಲ್ಲಿ ಬರ್ತಾ ಇರುತ್ತೆ, 10 ನಲ್ಲಿಯಲ್ಲಿ ಹೋಗ್ತಾ ಇರುತ್ತೆ ನೀರು. ಅದೇ ತರ ದುಡ್ಡು ಅಷ್ಟೇ. ಒಬ್ಬರು ಸಂಪಾದನೆ ಮಾಡ್ತಾರೆ, ಹಲವಾರು ಜನ ಅದನ್ನ ಖರ್ಚು ಮಾಡಾಕ್ ಬಿಡ್ತಾ ಇರ್ತಾರೆ. ಅದರಲ್ಲೂ ವೇಸ್ಟ್ ಖರ್ಚು, ಹಾಸ್ಪಿಟಲ್ ಖರ್ಚು, ಸುಮ್ಮನೆ ಜಗಳಗಳಾಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಲ್ಲಿ ಖರ್ಚು, ಕೋರ್ಟು ಕೇಸ್ ಅಂತ ತಿರ್ಗಾಡೋ ಖರ್ಚು, ಮತ್ತೆ ವಾಹನಗಳು ಸುಮ್ಮನೆ ರಿಪೇರಿ ಬರೋದು, ಅಥವಾ ಕೆಲ್ಸಕ್ಕೆ ಬಾರದೇ ಇರೋ ಎಲೆಕ್ಟ್ರಾನಿಕ್ ಗೂಡ್ಸ್ ತಗೊಂಡು ಮನೆ ತುಂಬ ತುಂಬಿಸ್ಕೊಳ್ಳೋದು, ಅವ್ಯಾವು ಯೂಸ್ ಆಗಲ್ಲ, ಆಮೇಲೆ ಕೆಲವು ದಿನ ಆದ್ಮೇಲೆ ಗುಜರಿಗೆ ಹಾಕೋದು, ಇಂಥವೆಲ್ಲ ಆಗೋದು ಒಂದು ಸರಿಯಾದ ಅಷ್ಟದಿಗ್ಬಂಧನೆ ಯಾವ ಮನೇಲಿ ಇಲ್ವೋ ಆ ಮನೆಯಲ್ಲಿ ಈ ಸಮಸ್ಯೆ ಎಲ್ಲ ಬರುತ್ತೆ. ಬರೆದಿಟ್ಕೊಳ್ಳಿ, ಬಂದೇ ಬರುತ್ತೆ. ಸೊ ಹಾಗಾಗಿ ಅಷ್ಟದಿಗ್ಬಂಧನೆ ಬಹಳ ಮುಖ್ಯ. ಧನ್ಯವಾದಗಳು. ನನ್ನನ್ನು ಫಾಲೋ ಮಾಡಿ, ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನೀವು. ಥ್ಯಾಂಕ್ಸ್.